ಇನ್ನು ಕಾವೇರಿ ಜಲಸಂಕಷ್ಟವನ್ನ ಬಗೆಹರಿಸುವುದಕ್ಕೆ ಒಗ್ಗಟ್ಟು ಪ್ರದರ್ಶನ ಕಂಡುಬಂತು. ಸರ್ವಪಕ್ಷ ಸಭೆಯಲ್ಲಿ ಕಂಡುಬಂದಂತಹ ಒಗ್ಗಟ್ಟಿದು. ಪಕ್ಷಾತೀತವಾಗಿ ಎಲ್ಲಾ ನಾಯಕರು ಕೂಡ ತಮ್ಮ ಅಭಿಪ್ರಾಯವನ್ನ ಮಂಡನೆ ಮಾಡಿದ್ರು. ರಾಜ್ಯದ ಹಿತ, ರೈತರ ರಕ್ಷಣೆಯ ಬಗ್ಗೆ ನಾವೆಲ್ಲರೂ ಬದ್ಧ ಅಂದಿದ್ದಾರೆ ರಾಜ್ಯದ ನಾಯಕರು. ಎಲ್ಲಾ ಪಕ್ಷದ ನಾಯಕರುಗಳು ಕೂಡ ಸರ್ಕಾರದ ನಿಲುವುಗಳಿಗೆ ಬೆಂಬಲವನ್ನ ಕೊಡೋದಕ್ಕೆ ಮುಂದಾಗಿದ್ದಾರೆ. ವಿಪಕ್ಷಗಳ ಬೆಂಬಲ ಸಿಗ್ತಾ ಇದೆ. ಮೇಕೆದಾಟು ಯೋಜನೆ ಜಾರಿಗೆ ಒತ್ತು ಕೊಟ್ಟಿದ್ದಾರೆ ಸರ್ವ ನಾಯಕರು. ಸರ್ವಪಕ್ಷ ಸಭೆಯಲ್ಲಿ ಪಕ್ಷಾತೀತವಾಗಿ ಅಭಿಪ್ರಾಯ ಮಂಡನೆಯಾಗಿದೆ. ತಮಿಳುನಾಡಿಗೆ ನೀರು ಹರಿಸುವಂತೆ ಯಾವಾಗ ಪ್ರಾಧಿಕಾರ ಆದೇಶ ಕೊಡ್ತೋ ಅದರ ಬೆನ್ನಲ್ಲೇ ಸಿಎಂ ಡಿಕೆ ಶಿವಕುಮಾರ್ ಅವರು ಸರ್ವಪಕ್ಷ ಸಭೆಯನ್ನ ಕರೆದ್ರು. ಅಲ್ಲಿ ಮಾಜಿ ಮುಖ್ಯಮಂತ್ರಿಗಳಿಗೆ, ಕೇಂದ್ರ ಸಚಿವರಿಗೆ, ವಿಪಕ್ಷದ ಎಲ್ಲ ನಾಯಕರಿಗೆ, ಸಂಸದರಿಗೆ ಆಹ್ವಾನವನ್ನ ಕೊಟ್ಟಿದ್ರು. ಎಲ್ಲರೂ ಕೂಡ ಭಾಗಿಯಾಗಿದ್ದಾರೆ. ಕೇಂದ್ರ ಸಚಿವ ಕುಮಾರಸ್ವಾಮಿ, ಸೋಮಣ್ಣ, ಶೋಭಾ ಕರಂದ್ಲಾಜೆ ಎಲ್ಲರೂ ಕೂಡ ರಾಜಕೀಯಕ್ಕಿಂತ ನಮಗೆ ರಾಜ್ಯದ ಹಿತ ಮುಖ್ಯ, ಜನರ ಹಿತ ಮುಖ್ಯ. ಸರ್ವಪಕ್ಷ ಸಭೆಯಲ್ಲಿ ಸಿಎಂ ಮಾತಿದೆ. ಕಾವೇರಿ ವಿವಾದವನ್ನ ಮೈಗಟ್ಟಿಸಿಕೊಂಡೇ ಬೆಳೆದಿದ್ದೀವಿ. ರಾಜಕಾರಣವನ್ನ ಪಕ್ಕಕ್ಕಿಟ್ಟು ನಮ್ಮ ರಾಜ್ಯದ ಹಿತಕ್ಕಾಗಿ ಎಲ್ಲಾ ಪಕ್ಷಗಳು ಒಟ್ಟಿಗೆ ನಿಂತಿರುವ ಚರಿತ್ರೆ ನಮ್ಮಲ್ಲಿದೆ. ಮೈಸೂರಿನಲ್ಲಿರುವಂತಹ ಕಬಿನಿ ಜಲಾಶಯ ಕೂಡ ತುಂಬಿದೆ. ಹೆಚ್ಚುವರಿ ಒಳಹರಿವು ಸಂಗ್ರಹಿಸೋದಕ್ಕೆ ಸಾಧ್ಯನೇ ಇಲ್ಲ. ಹೀಗಾಗಿ ಸಹಜವಾಗಿ ಅದು ಹರಿದು ಹೋಗ್ತಾ ಇದೆ. ನಾಲೆಗಳಿಗೆ ನೀರು ಹರಿದಿದೆ. ರೈತರಿಗೂ ಅನುಕೂಲ ಆಗ್ತಾ ಇದೆ. ಅಂದ್ರೆ ಸದ್ಯದ ಚಿತ್ರಣ ಏನು ಅನ್ನೋದನ್ನ ಸರ್ವಪಕ್ಷ ಸಭೆಯಲ್ಲಿ ಸಿಎಂ ಡಿಕೆ ಶಿವಕುಮಾರ್ ಮಾಹಿತಿಯನ್ನ ಎಲ್ಲ ನಾಯಕರುಗಳಿಗೂ ಕೂಡ ತಿಳಿಸಿದ್ದಾರೆ. ಅಲ್ಲಿ ಒಗ್ಗಟ್ಟಿನ ಪ್ರದರ್ಶನ ಕಂಡುಬಂತು. ಎಲ್ಲ ನಾಯಕರು ಕೂಡ ವಿಪಕ್ಷಗಳು ಸರ್ಕಾರದ ನಿಲುವಿಗೆ ತಮ್ಮ ಬೆಂಬಲವನ್ನ ಕೊಟ್ಟಿವೆ. ನಿಮ್ಮ ಪ್ರಾರ್ಥನೆಯ ಫಲ ಲಭಿಸಿತು ಅಂತ ಎಚ್ಡಿಕೆ ಮಾತನಾಡಿದರು. ಸರ್ವಪಕ್ಷ ಸಭೆಯಲ್ಲಿ ಸಿಎಂ ಡಿಕೆಗೆ ದಳಪತಿ ಕೊಟ್ಟಂತ ಮಾತಿನ ಚಾಟಿ. ನೀವು ಚಾಮುಂಡೇಶ್ವರಿ ದರ್ಶನ ಮಾಡಿ ಬರ್ತಾ ಇದ್ದಂತೆ ಉತ್ತಮ ಮಳೆಯಾಗಿ ಪ್ರಕೃತಿ ಸರ್ಕಾರದ ನೆರವಿಗೆ ಬಂದಿದೆ ಅನ್ಸುತ್ತೆ. ಸಮಸ್ಯೆ ತೀವ್ರತೆ ಕೂಡ ಕಡಿಮೆಯಾಗಿದೆ. ಇವತ್ತಿನ ಸಭೆ ಕರೆದಿದ್ದ ಉದ್ದೇಶದ ತೀವ್ರತೆ ಕೂಡ ಕಡಿಮೆಯಾಗಿದೆ. ಆದರೆ ಮುಂದೆ ಮಳೆ ಹೀಗೆ ಇರುತ್ತೆ ಅಂತ ಹೇಳೋಕ್ಕಾಗಲ್ಲ. ಮುಂದೆ ಮಳೆ ಕಡಿಮೆ ಆದ್ರೆ ಮತ್ತೆ ಸಮಸ್ಯೆ ಆಗ್ಬಿಡಬಹುದು. ಹೀಗಾಗಿ ಸಿದ್ಧತೆ ಮಾಡಿಕೊಂಡು ಎಚ್ಚರಿಕೆ ಹೆಜ್ಜೆ ಇಡಬೇಕು ಅಂತ ಹೇಳಿ ಎಚ್ಚರಿಕೆ ಮಾತುಗಳನ್ನಾಡಿದ್ದಾರೆ ಕುಮಾರಸ್ವಾಮಿ. ಸರ್ವಪಕ್ಷ ಸಭೆಯಲ್ಲಿ ಎಲ್ಲಾ ನಾಯಕರುಗಳು ಕೂಡ ತಮ್ಮ ತಮ್ಮ ಅಭಿಪ್ರಾಯವನ್ನ, ಸಲಹೆ ಸೂಚನೆಗಳನ್ನ ನೀಡಿದ್ದಾರೆ. ಪ್ರಮುಖವಾಗಿ ಈಗ ಕೊಂಚ ಮಳೆಯಾಗ್ತಾ ಇರೋದು ಒಂದಿಷ್ಟು ವರವಾಗಿದೆ ರಾಜ್ಯದ ಪಾಲಿಗೆ. ಜೊತೆಗೆ ಎಲ್ಲಾ ನಾಯಕರು ಪಕ್ಷಾತೀತವಾಗಿ ಒಂದೇ ಧ್ವನಿಯಲ್ಲಿ ಮಾತನಾಡ್ತಾ ಇರೋದು ಬಹಳ ಖುಷಿ ವಿಚಾರ. ಮೇಕೆದಾಟು ಅನುಷ್ಠಾನಗೊಳಿಸುವುದಕ್ಕೆ ಸರಿಯಾದ ಸಮಯ ಇದು. ಡಿಪಿಆರ್ನಲ್ಲಿರುವಂತಹ ತಾಂತ್ರಿಕ ನ್ಯೂನತೆಗಳನ್ನು ಸರಿಪಡಿಸಿ ಅಂತ ಬಿಜೆಪಿ ನಾಯಕರು ತಮ್ಮ ಅಭಿಪ್ರಾಯವನ್ನ ಸರ್ವಪಕ್ಷ ಸಭೆಯಲ್ಲಿ ತಿಳಿಸಿದ್ದಾರೆ. ಪರಿಷ್ಕೃತ ಡಿಪಿಆರ್ ಆದಷ್ಟು ಬೇಗ ಕೇಂದ್ರಕ್ಕೆ ಕಳುಹಿಸಿ. ಬಿಜೆಪಿ ಸಂಸದರು ಕೇಂದ್ರದ ಮೇಲೆ ಒತ್ತಡ ಹೇರ್ತೀವಿ. ಸದ್ಯ ಉದ್ಭವ ಆಗಿದಂತಹ ಸಮಸ್ಯೆಯನ್ನು ಪ್ರಕೃತಿಯೇ ಕೊಂಚ ಬಗೆಹರಿಸಿದೆ. ಇದೇ ಮಳೆ ಮುಂದೆಯೂ ಬರುತ್ತೆ ಅನ್ನೋದಕ್ಕೆ ಆಗಲ್ಲ. ಕೃಷಿಗಾಗ್ಲಿ, ಕುಡಿಯೋ ನೀರಿಗಾಗ್ಲಿ ಅದರ ಬಗ್ಗೆ ಗಮನ ಹರಿಸಬೇಕಾಗಿದೆ. ಅದೆಲ್ಲ ಗಮನದಲ್ಲಿಟ್ಕೊಂಡು ಸರ್ಕಾರ ಕ್ರಮ ತೆಗೆದುಕೊಳ್ಳಿ ಇರುವಂತಹ ಸಲಹೆಯನ್ನ ಬಿಜೆಪಿ ನೀಡಿದೆ. ಸರ್ವಪಕ್ಷ ಸಭೆಯಲ್ಲಿ ಬಿಜೆಪಿ ನಾಯಕರ ಅಭಿಪ್ರಾಯ ಇದು. ಅಂದ್ರೆ ಪ್ರಮುಖವಾಗಿ ಎಲ್ಲರೂ ಮೇಕೆದಾಟು ಅನುಷ್ಠಾನಗೊಳಿಸುವತ್ತಲೇ ಸಲಹೆಯನ್ನು ನೀಡಿದ್ದಾರೆ. ಮೇಕೆದಾಟು ಯೋಜನೆ ಮಾಡೋದಕ್ಕೆ ನಮ್ಮ ಒಪ್ಪಿಗೆ ಇದೆ. ಇದು ಸರ್ವಪಕ್ಷ ಸಭೆಯ ಬಳಿಕ ಕೇಂದ್ರ ಸಚಿವ ಸೋಮಣ್ಣ ಹೇಳಿಕೆ. ಮೇಕೆದಾಟು ಯೋಜನೆಗೆ ಕೇಂದ್ರ ಒಪ್ಪಿಗೆ ಕೊಟ್ಟಿದೆ. ಡಿಪಿಆರ್ನಲ್ಲಿರುವಂತಹ ನ್ಯೂನತೆ ಬಗ್ಗೆ ಸರಿಪಡಿಸೋದಕ್ಕೆ ಹೇಳಿದೀವಿ. ಸಿಎಂ ಡಿಕೆ ಶಿವಕುಮಾರ್ ಅವರ ನಡೆ ಕೂಡ ಚೆನ್ನಾಗಿದೆ ಅಂತ ಸೋಮಣ್ಣ ಶ್ಲಾಘಿಸಿದ್ರು. ರಾಜ್ಯದ ಹಿತ ಕಾಪಾಡಿಕೊಳ್ಳೋದಕ್ಕೆ ನಾವೆಲ್ಲರೂ ಒಟ್ಟಿಗಿದ್ದೇವೆ ಎಂದಿದ್ದಾರೆ ಸೋಮಣ್ಣ. ಮುಂದಿನ ದಿನಗಳಲ್ಲಿ ಮೇಕೆದಾಟು ಯೋಜನೆಯನ್ನ ಯಾವ ರೀತಿ ಮಾಡಬೇಕು, ಏನು ಇವತ್ತು ಪರಿಸ್ಥಿತಿ ಇದು ಇವತ್ತಿದ್ದಾಗ ತಮಿಳುನಾಡಿನಲ್ಲಿ ಬೆಳೆಗೆ ಎಷ್ಟು, ಕುಡಿಯೋ ನೀರಿಗೆ ಎಷ್ಟು ಇವತ್ತು ಮೊದಲನೇ ಬಾರಿಗೆ ಚರ್ಚೆ ಆಗಿದೆ. ಆದ್ರಿಂದ ಭಾರತ ಸರ್ಕಾರ ಈಗಾಗಲೇ ಮೇಕೆದಾಟು ಯೋಜನೆಯನ್ನ ಕರ್ನಾಟಕದಲ್ಲಿ ಮಾಡೋದಕ್ಕೆ ನಮ್ದೇನು ಅಭ್ಯಂತರ ಇಲ್ಲ ಅನ್ನೋದನ್ನು ಕೂಡ ಹೇಳಿದ್ದಾರೆ. ಆ ಡಿಪಿಆರ್ ಅನ್ನ ತರಿಸ್ಕೊಂಡು ಅದರಲ್ಲಿರ್ತಕ್ಕಂಥ ಕೆಲವು ನ್ಯೂನತೆಗಳನ್ನು ಸರಿಪಡಿಸಿ ತಾಂತ್ರಿಕವಾಗಿ ಅದು ಯೋಜನೆಯನ್ನ ಮಾಡ್ತಕ್ಕಂಥದಕ್ಕೆ ಭಾರತ ಸರ್ಕಾರ ರಾಜ್ಯ ಸರ್ಕಾರಕ್ಕೆ ಈಗಾಗಲೇ ತಿಳಿಸಿದೆ. ಇವತ್ತು ಮುಖ್ಯಮಂತ್ರಿಗಳು ಮಾಡಿದಂಥ ಒಂದು ಸಭೆ ರಾಜ್ಯದ ಹಿತವನ್ನು ಕಾಪಾಡ್ತಕ್ಕಂಥದ್ರೆ ಈ ಸಂದಿಗ್ಧ ಪರಿಸ್ಥಿತಿಯಲ್ಲಿ ನಾವು ನಮ್ಮ ಫಾರ್ಮುಲಾ ಏನಿದೆ ಅದನ್ನು ಜಾರಿಗೊಳಿಸ್ತಕ್ಕಂಥದಕ್ಕಿಂತ ಹೆಚ್ಚಾಗಿ ಪ್ರಕೃತಿ ಆಶೀರ್ವಾದ ಬಗೆಹರಿದಿದೆ. ಮುಂದಿನ ದಿನಗಳಲ್ಲಿ ಆಗ್ತಕ್ಕಂಥ ಇದೇ ರೀತಿಯಾದ ಈ ಸರ್ವಪಕ್ಷ ಸಭೆಯಲ್ಲಿ ಮುಂದಿನ ಸಮಸ್ಯೆಗಳ ಬಗ್ಗೆ ಕೂಡ ಚರ್ಚೆ ಮಾಡಲಾಯಿತು. ಈಗೇನೋ ಮಳೆಯಾಗ್ತಾ ಇದೆ ನಿಜ, ಆದ್ರೆ ಮುಂದೆ ನೀರಿನ ಕೊರತೆ ಆಗಬಹುದು. ಮುಂದಿನ ಹಲವು ತಿಂಗಳು ನೀರಿನ ಕೊರತೆಯಾಗುವಂತ ಸಾಧ್ಯತೆ ಇದೆ. ಮುಂದಿನ ಜೂನ್ ವರೆಗೂ ಕೂಡ ನೀರು ಸಂಗ್ರಹಿಸಿ ಕಾಪಾಡಿಕೊಳ್ಳಬೇಕಾಗಿದೆ. ಹೀಗಾಗಿ ಇದಕ್ಕೆಲ್ಲ ಪರಿಹಾರ ಏನು? ಮೇಕೆದಾಟು ಯೋಜನೆಯೇ ಇದಕ್ಕೆಲ್ಲ ಇರುವಂತಹ ಶಾಶ್ವತ ಪರಿಹಾರ.
ಮೇಕೆದಾಟು ಯೋಜನೆ ಜಾರಿಗೆ ಹೆಜ್ಜೆ ಇಡೋದು ಸೂಕ್ತ. ಇದು ಸಿಎಂ ನೇತೃತ್ವದ ಸರ್ವಪಕ್ಷ ಸಭೆಯಲ್ಲಿ ಪಕ್ಷಾತೀತವಾಗಿ ವ್ಯಕ್ತವಾದಂತಹ ಅಭಿಪ್ರಾಯ.